ವೆಲ್ಕಮ್ ಬ್ಯಾಕ್. ಅಭಿಮಾನ ಓಕೆ, ಅಭಿಮಾನಿನೂ ಓಕೆ, ಆದರೆ ಒಬ್ಬ ಅಭಿಮಾನಿ ತೋರಿಸಿರೋ ಅಭಿಮಾನಕ್ಕೆ ಇವತ್ತು ವಿಧಾನಸೌಧವೇ ಶೇಕ್ ಆಗ್ಬಿಡ್ತು. ಹಾಗೇನೆ ಮುಖ್ಯಮಂತ್ರಿಗಳೇ ಶಾಕ್ ಆಗ್ಬಿಟ್ರು. ಏನೋ ಕಂದಲೆ ಏನೋ 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 ಬಂದ 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 ಇವನು ಪುಂಡ ಅಲ್ಲ, ಪೋಖ್ರಿ ಅಲ್ಲ, ಉಗ್ರನೂ ಅಲ್ಲ, ಉಡಾಳನೂ ಅಲ್ಲ. ಇವಂದು ಒಂದ್ ರೀತಿ ಪ್ರೀತಿ, ಒಂದ್ ರೀತಿ ಫಜೀತಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅಸ್ಲಿಗೆ ಹೇಳ್ಬೇಕಂದ್ರ ವಿಧಾನಸೌಧದ ಎದುರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೀತಿತ್ತು. ಏಕಾಏಕಿ ಎಲ್ಲಿದ್ನೋ ಪುಣ್ಯಾತ್ಮ ನುಗ್ಗಿ ಬಂದೇ ಬಿಟ್ಟ, ಸ್ಟೇಜ್ ಏರೇ ಬಿಟ್ಟ. ಒಂದು ಕ್ಷಣ ಎಲ್ಲ ಅದ್ರ ಹೋದ್ರು, ಶೇಕ್ ಆದ್ರು, ಶಾಕ್ ಆದ್ರು. ಇಷ್ಟೆಲ್ಲ ಹಕ್ಕಿಕತ್ತಿ ಕಾರಣ ಆದವನ ಹೆಸರು ಮಹದೇವ್ ನಾಯಕ್ ಅಂತ. ಊರು ರಾಮನಗರ ಜಿಲ್ಲೆ ಕನಕಪುರ. ಸಿಎಂ ಮ್ಯಾಲಿ ಅಭಿಮಾನಕ್ಕ ಹಿಂಗ ಮಾಡೇನಿ ಅಂತ ಪೊಲೀಸರ ಎದುರು ಉತ್ತರ ಹೇಳ್ಯಾನಂತ. ಅಭಿಮಾನ ಏನೋ ಹೋಗ್ಲಿ, ಅಷ್ಟು ಜನ ಪೊಲೀಸರ ಮುಂದ ಹಿಂಗ ಒಬ್ಬ ಸಿಎಂ ಹತ್ರ ಓಡ್ತಾನ, ಸ್ಟೇಜ್ ಏರ್ದಾನ ಅಂದ್ರ ನಮ್ ಸೆಕ್ಯೂರಿಟಿ ತಾಕತ್ ಇಷ್ಟೇನಾ ಅನ್ನೋ ಡೌಟ್ ಶುರು ಆಕೇತಿ. ಅದೇನ ಆಗ್ಲಿ, ಈ ಮಂದಿ ಅಭಿಮಾನಕ್ಕ ಇನ್ನೂ ಅದೇನೇನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಭಿಮಾನ ಓಕೆ, ಅಭಿಮಾನಿನೂ ಓಕೆ, ಆದರೆ ಒಬ್ಬ ಅಭಿಮಾನಿ ತೋರಿಸಿರೋ ಅಭಿಮಾನಕ್ಕೆ ಇವತ್ತು ವಿಧಾನಸೌಧವೇ ಶೇಕ್ ಆಗ್ಬಿಡ್ತು. ಹಾಗೇನೆ ಮುಖ್ಯಮಂತ್ರಿಗಳೇ ಶಾಕ್ ಆಗ್ಬಿಟ್ರು. ಏನೋ ಕಂದಲೆ ಏನೋ 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 ಬಂದ 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 ಇವನು ಪುಂಡ ಅಲ್ಲ, ಪೋಖ್ರಿ ಅಲ್ಲ, ಉಗ್ರನೂ ಅಲ್ಲ, ಉಡಾಳನೂ ಅಲ್ಲ. ಇವಂದು ಒಂದ್ ರೀತಿ ಪ್ರೀತಿ, ಒಂದ್ ರೀತಿ ಫಜೀತಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅಸ್ಲಿಗೆ ಹೇಳ್ಬೇಕಂದ್ರ ವಿಧಾನಸೌಧದ ಎದುರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೀತಿತ್ತು. ಏಕಾಏಕಿ ಎಲ್ಲಿದ್ನೋ ಪುಣ್ಯಾತ್ಮ ನುಗ್ಗಿ ಬಂದೇ ಬಿಟ್ಟ, ಸ್ಟೇಜ್ ಏರೇ ಬಿಟ್ಟ. ಒಂದು ಕ್ಷಣ ಎಲ್ಲ ಅದ್ರ ಹೋದ್ರು, ಶೇಕ್ ಆದ್ರು, ಶಾಕ್ ಆದ್ರು. ಇಷ್ಟೆಲ್ಲ ಹಕ್ಕಿಕತ್ತಿ ಕಾರಣ ಆದವನ ಹೆಸರು ಮಹದೇವ್ ನಾಯಕ್ ಅಂತ. ಊರು ರಾಮನಗರ ಜಿಲ್ಲೆ ಕನಕಪುರ. ಸಿಎಂ ಮ್ಯಾಲಿ ಅಭಿಮಾನಕ್ಕ ಹಿಂಗ ಮಾಡೇನಿ ಅಂತ ಪೊಲೀಸರ ಎದುರು ಉತ್ತರ ಹೇಳ್ಯಾನಂತ. ಅಭಿಮಾನ ಏನೋ ಹೋಗ್ಲಿ, ಅಷ್ಟು ಜನ ಪೊಲೀಸರ ಮುಂದ ಹಿಂಗ ಒಬ್ಬ ಸಿಎಂ ಹತ್ರ ಓಡ್ತಾನ, ಸ್ಟೇಜ್ ಏರ್ದಾನ ಅಂದ್ರ ನಮ್ ಸೆಕ್ಯೂರಿಟಿ ತಾಕತ್ ಇಷ್ಟೇನಾ ಅನ್ನೋ ಡೌಟ್ ಶುರು ಆಕೇತಿ. ಅದೇನ ಆಗ್ಲಿ, ಈ ಮಂದಿ ಅಭಿಮಾನಕ್ಕ ಇನ್ನೂ ಅದೇನೇನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. 25 ಲಕ್ಷ ಮಂದಿಯಿಂದ 2500 ಕಿಲೋಮೀಟರ್ ಮಾನವ ಸರಪಳಿಯನ್ನು ನಿರ್ಮಿಸಲಾಯಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಮಾಡಲಾಯಿತು. 25 ಲಕ್ಷ ಜನ ಪಾಲ್ಗೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮೆರವಣಿಗೆಯನ್ನು ಮಾಡಲಾಯಿತು. ತುಮಕೂರು, ದಾವಣಗೆರೆ, ಬೀದರ್ನಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಾಯಿತು. ದೃಶ್ಯಗಳನ್ನ ನೋಡ್ತಾ ಇದ್ರ, ಎಲ್ಲೆಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಈ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಯಿತು ಅಂತ. ಉತ್ತರ ಕನ್ನಡದಲ್ಲಿ, ಬಾಗಲಕೋಟೆನಲ್ಲಿ, ಬಳ್ಳಾರಿನಲ್ಲಿ, ಶಿವಮೊಗ್ಗದಲ್ಲಿ, ಬೀದರ್ನಲ್ಲಿ ಹಾಗೂ ಧಾರವಾಡದಲ್ಲಿ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಆ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಬಗೆಯಲ್ಲಿ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಯಿತು. ಸ್ಥಳೀಯ ಆಚರಣೆಗಳು, ಅಲ್ಲಲ್ಲಿನ ಸಾಂಸ್ಕೃತಿಕ ವಿಶೇಷತೆಗಳನ್ನು ಒಳಗೊಂಡು ಬೀದರ್ನಲ್ಲಿ, ದಾವಣಗೆರೆಯಲ್ಲಿ, ಹಾಗೆಯೇ ಧಾರವಾಡ, ತುಮಕೂರು, ಬೇರೆ ಬೇರೆ ಊರಿನಲ್ಲಿ ಆಚರಣೆ ಮಾಡಿದಂತಹ ಪ್ರಜಾಪ್ರಭುತ್ವ ದಿನದ ವೆರೈಟಿ ದೃಶ್ಯಗಳನ್ನು ತೆರೆ ಮೇಲೆ ನೋಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಯಿತು ಈ ಸಾರಿ. ಬಾಗಲಕೋಟೆ, ಶಿವಮೊಗ್ಗ, ಬಳ್ಳಾರಿ ಹಾಗೂ ಉತ್ತರ ಕನ್ನಡ
ಬೇರೆ ಬೇರೆಯ ದೃಶ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಯಿತು. ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸುವಂಥ, ಆಸಕ್ತಿ ಮೂಡಿಸುವಂಥ ಕೆಲಸಗಳು ನಡೀತು. ಶಿವಮೊಗ್ಗದಲ್ಲಿ ನವದಂಪತಿ ಕಾರ್ಯಕ್ರಮದಲ್ಲಿ ಸೀದಾ ಮದುವೆ ಮುಗಿಸ್ಕೊಂಡು ಬಂದು ಪಾಲ್ಗೊಂಡಿದ್ರು. ಹಾಗೆಯೇ ಉತ್ತರ ಕನ್ನಡದಲ್ಲೂ ಕೂಡ ಪ್ರಜಾಪ್ರಭುತ್ವ ದಿನದ ಆಚರಣೆ, ಬಾಗಲಕೋಟೆಯಲ್ಲೂ ಕೂಡ ಮಾನವ ಸರಪಳಿ, ಬಳ್ಳಾರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆದವು. ಲಕ್ಷ ಮಂದಿ ಪಾಲ್ಗೊಂಡಿದ್ರು ಅಂತ ಸರ್ಕಾರ ಮಾಹಿತಿ ಕೊಡ್ತಾ ಇದೆ. ಪ್ರಜಾಪ್ರಭುತ್ವ ದಿನದ ಆಚರಣೆ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಆಗಿದೆ. ಇನ್ನು ಶಾಸಕ ಮುನಿರತ್ನ ವಿರುದ್ಧ ಮಹಿಳಾ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಬಿಜೆಪಿ ಶಾಸಕರ ವಿರುದ್ಧ ಕೆಪಿಸಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗ್ತಾ ಇದೆ. ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು. ಮಹಿಳೆಯರಿಗೆ ಅವಮಾನಕಾರಿಯಾಗಿ ಮಾತನಾಡಿದ್ದಾರೆ, ಅವಹೇಳನಕಾರಿ ಪದಪ್ರಯೋಗ ಮಾಡಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ಮುನಿರತ್ನ ವಿರುದ್ಧ ಹೋರಾಟ ಕೈಗೊಂಡಿದೆ. ಲಕ್ಷಾಂತರ ಜನರಿಗೆ ಅವ್ರ ಜವಾಬ್ದಾರಿ ಇರುತ್ತೆ, ಪ್ರತಿನಿಧಿಸ್ತಾರೆ, ಅವ್ರ ಪರ ಮಾತಾಡ್ತಾರೆ. ಆದರೆ ಇವತ್ತು ನಾವು ಪ್ರತಿಯೊಬ್ಬರೂ ಸಹ ನಮ್ಮ ಬೆಂಗಳೂರಿನ ಒಬ್ಬ BJP ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರು ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಈ ವಿಚಾರದಲ್ಲಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಈಗಾಗಲೇ ಬಂಧನ ಆಗಿದೆ, ಅವರ ವಿರುದ್ಧ ಮತ್ತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಪ್ರತಿಭಟನಾ ಸ್ವರೂಪ ಏನಿರಲಿದೆ, ಏನು ಬೇಡಿಕೆ ಇಡ್ತಾ ಇದ್ದೀರಾ? ನೋಡಿ, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ. ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ. ಆಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದೀವಿ, ಬಂಧನ ಸಹ ಆಗಿದೆ. ನಾನು ಪೊಲೀಸರಿಗೆ ಧನ್ಯವಾದ ಹೇಳಬೇಕು. ಲಕ್ಷಾಂತರ ಜನರಿಗೆ ಅವ್ರ ಜವಾಬ್ದಾರಿ ಇರುತ್ತೆ, ಪ್ರತಿನಿಧಿ